ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಗಲಾತ್ಯದವರಿಗೆ ಬರೆದ ಪತ್ರಿಕೆ, ದಿ ಎಪಿಸೋಲ್ ಟು ದ ಗಲೇಷಿಯನ್ಸ್, ಚಾಪ್ಟರ್ 5, 5ನೇ ಅಧ್ಯಾಯ. ಗಲಾತ್ಯ 5ನೇ ಅಧ್ಯಾಯದಲ್ಲಿ ಆತ್ಮಿಕ ಜೀವನದ ಸ್ಪಿರಿಚುವಲ್ ಲೈಫ್, ಆತ್ಮಿಕ ಜೀವನದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ನಾವು ಭೂಮಿಯಲ್ಲಿರುವಾಗ ಫಿಸಿಕಲ್ ಲೈಫ್, ದೈಹಿಕವಾದಂಥ ಜೀವನವನ್ನು ನಾವು ಜೀವಿಸ್ತಾ ಇದ್ವಿ ಎಲ್ಲರೂ. ಆದರೆ ದೈಹಿಕವಾದ, ಶಾರೀರಿಕವಾದ, ಸಾಂಸಾರಿಕವಾದ, ಲೌಕಿಕವಾದ, ಪ್ರಾಪಂಚಿಕವಾದಂಥ ಈ ಜೀವನದಲ್ಲಿ, ಅಂದರೆ ದೈಹಿಕವಾದ ಜೀವನದಲ್ಲಿಯೇ ಆತ್ಮಿಕ ಜೀವನವನ್ನು ನಾವು ಜೀವಿಸುವಂಥ 12 ರಹಸ್ಯಗಳು. ಹೌದು, ಅಂದರೆ ಈ ದೇಹದಲ್ಲಿಯೇ ಆತ್ಮಿಕ ಜೀವನವನ್ನು ಜೀವಿಸುವುದು ಹೇಗೆ ಅಂತ ಹೇಳ್ಬಿಟ್ಟು 12 ರಹಸ್ಯಗಳನ್ನು ನಿಮ್ಮ ಮುಂದೆ ಇಡುವಾಗ ದೇವರಾತ್ಮನು, ಗ್ರಂಥಕರ್ತನು ತಾನೇ ನನಗೂ ನಮಗೂ ಸಹಾಯ ಮಾಡಲಿ. ಗಲಾತ್ಯ 5ನೇ ಅಧ್ಯಾಯದಲ್ಲಿ ಮೊದಲನೇ ರಹಸ್ಯ, ಆತ್ಮಿಕ ಜೀವನದ ಮೊದಲನೇ ರಹಸ್ಯ ಏನಂತೇಳಿದರೆ ಸ್ವತಂತ್ರರಾಗಿರುವುದು. 1947ರಲ್ಲಿ ನಮಗೆ ಸ್ವತಂತ್ರವು ದೊರಕಿತು. ಹೌದು, ಆದರೆ ಅದು ರಾಜಕೀಯವಾಗಿ ಅಥವಾ ದೇಶಕ್ಕೆ, ರಾಷ್ಟ್ರೀಯವಾಗಿ ಅಂತ ಹೇಳ್ಬೋದು, ಸಾಮಾಜಿಕವಾಗಿ ಅಂತ ಕೂಡ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ. ಆದರೆ ಈಗ ನಾವು ಮಾತನಾಡ್ತಾ ಇರುವಂಥ ವಿಷಯ ಆತ್ಮಿಕವಾದ ಸ್ವತಂತ್ರ, ಆತ್ಮಿಕವಾದ ಸ್ವತಂತ್ರ, ಆತ್ಮದ ಸ್ವತಂತ್ರ. ಈ ಬಗ್ಗೆ ಭಕ್ತ ಪೌಲನು ಹೇಳಿದ ಮಾತು, ಮೊದಲನೇ ವಚನ ಗಲಾತ್ಯ 1:5-1ರಲ್ಲಿ ನೋಡುವಾಗ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರರಾಗಿರಬೇಕಂತ ಹೇಳ್ಬಿಟ್ಟು ಕರೆದಿರೋದು. ಹಾಗಾದರೆ ಆ ರೀತಿಯಾಗಿ ಸ್ವತಂತ್ರರಾಗಿರಬೇಕಂತ ಹೇಳ್ಬಿಟ್ಟು ಬಿಡುಗಡೆ ಮಾಡಿರ್ತಾನೆ. ಇದು ಮೊದಲನೇ ರಹಸ್ಯವಾಗಿರ್ತದೆ. ಪಾಪದಿಂದ, ಮುಖ್ಯವಾಗಿ ಹೇಳ್ಬೋದು, ಪಾಪದಿಂದ ಬಿಡುಗಡೆ, ಅದು ಆತ್ಮಿಕವಾದಂಥ ಒಂದು ಬಿಡುಗಡೆ. ಎರಡನೇದಾಗಿ ಫರ್ಮ್ನೆಸ್, ದೃಢತೆ. ಅದೇ ಮೊದಲನೇ ವಚನದಲ್ಲಿ, ಆದ್ದರಿಂದ ಸ್ಥಿರವಾಗಿ ನಿಲ್ಲಿರಿ. ಹೌದು, ನಾವು ಸ್ವತಂತ್ರರಾಗಿದ್ದೇವೆ ನಿಜ, ಹೌದು, ಬಿಡುಗಡೆ ಹೊಂದಿದ್ದೇವೆ ನಿಜ, ಹೌದು, ಆತ್ಮಿಕವಾದ ಸ್ವಾತಂತ್ರ್ಯ ನಮಗೆ ಲಭ್ಯವಾಗಿದೆ ಕ್ರಿಸ್ತನ ಮುಖಾಂತರವಾಗಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಆದರೆ ಆ ಸ್ವತಂತ್ರದಲ್ಲಿ ಸ್ಥಿರವಾಗಿ ನಾವು ನಿಲ್ಲಬೇಕು. ಆ ದೃಢತೆ ಅಥವಾ ಸ್ಥಿರತೆ ಅಂತ ಹೇಳನ್ರಿ. ಇದು ಆತ್ಮಿಕ ಜೀವನದ 2ನೇ ರಹಸ್ಯ. ಮೂರನೇದಾಗಿ ನಾಟ್ ಅಂಡರ್ ಲಾ, ಧರ್ಮಶಾಸ್ತ್ರಾಧೀನವಾಗಿರಬಾರ್ದು, ಧರ್ಮಶಾಸ್ತ್ರಕ್ಕೆ ಒಳಪಟ್ಟಿರಬಾರ್ದು, ಧರ್ಮಶಾಸ್ತ್ರದ ಕೆಳಗಿರಬಾರ್ದು. ಹೌದು, ಈ ಧರ್ಮಶಾಸ್ತ್ರವನ್ನು ಕೊಟ್ಟದ್ದು ಯಾರು ಅಂತ ನೋಡುವಾಗ, ಹೌದು, ದೇವರೇ. ಮೋಶೆ ಮುಖಾಂತರವಾಗಿ ಕೊಟ್ಟಿದ್ದು, ಆದರೆ ದೇವರೇ ಕೊಟ್ಟಿದ್ದು. ಆದರೆ ದೇವರೇ ಕೊಟ್ಟದ್ದರ ಕೆಳಗೆ ನಾವು ಇರಬಾರ್ದಾ ಎಂಬ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಅದಕ್ಕೆ ಉತ್ತರ 2-3 ಇದೆ. ಒಂದು, ದೇವರು ತನ್ನ ಧರ್ಮಶಾಸ್ತ್ರವನ್ನು ಯಹೂದ್ಯರಿಗೆ ಮುಖ್ಯವಾಗಿ ಕೊಟ್ಟದ್ದು, ಮತ್ತು ಅದೇ ಸಂದರ್ಭದಲ್ಲಿ ಧರ್ಮಶಾಸ್ತ್ರದ ವಿಷಯವಾಗಿ ನಾವು ನೋಡಿಕೊಳ್ಳುವಾಗ ದೇವರು ಆ ಧರ್ಮಶಾಸ್ತ್ರದ ಒಂದು ಕೊಡುಗೆಯನ್ನು ಒಂದು ಪ್ರಾರಂಭಿಕವಾಗಿ, ಒಂದು ಅಸ್ಥಿವಾರವಾಗಿ ಕೊಟ್ಟದ್ದು. ಹಾಗಾದರೆ ಅದನ್ನು ಕೈಕೊಂಡು ನಡೆಯುವಂಥ ಹಂಗಿನಲ್ಲಿ ಈಗ ನಾವು ಇದ್ದೇವಾ ಇಲ್ಲವಾ ನೋಡೋಣ ಬನ್ನಿರಿ. 2ನೇ ವಚನ ಗಲಾತ್ಯ 5:2. ಇಗೋ, ಪೌಲನೆಂಬ ನಾನು
ಪೌಲನಿಗೆ ದೇವರು ದೊಡ್ಡ ಪ್ರಕಟಣೆ ಈ ಧರ್ಮಶಾಸ್ತ್ರದ ಬಗ್ಗೆ ಕೊಟ್ಟಿದೆ. ಯಾಕಂದರೆ ತಾನೇ ಧರ್ಮಶಾಸ್ತ್ರದ ಕೆಳಗಿದ್ದಂಥ ಮಹಾಭಕ್ತನು. ಆಗ ಪೌಲನ ಕಾಲದಲ್ಲಿ ಹೊಸ ಒಡಂಬಡಿಕೆ ಗ್ರಂಥ ನಮಗಿರುವಂಥ 27 ಪುಸ್ತಕಗಳು ಪೌಲನ ಕೈ ಕೆಳಗೆ ಇರಲಿಲ್ಲ. ಪೌಲನು ನೋಡಿರಲಿಲ್ಲ, ಕೆಲವು ಪೌಲನು ಬರೆದಿದ್ದಾಗಿಯೂ ಕೂಡ. ಹಾಗಾದರೆ ಪೌಲನೆಂಬ ನಾನು ಗಲಾತಿ 5:2 ಹೇಳುವಂಥದ್ದು, ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಸುನ್ನತಿ ಮಾಡಿಸಿಕೊಂಡ್ರೆ ಕ್ರಿಸ್ತನಿಂದ ನಿಮಗೆ ಏನು ಪ್ರಯೋಜನವಾಗೋದಿಲ್ಲ. ಸುನ್ನತಿ ಧರ್ಮಶಾಸ್ತ್ರದ ಒಂದು ಆಜ್ಞೆ. ಅದರಿಂದ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ಬರೆಯದೆ, ಅದರಿಂದ ಅಂದರೆ ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನು ಪ್ರಯೋಜನವಾಗುವುದಿಲ್ಲ. 3ನೇ ವಚನ, ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನು ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಳ್ಳುವ ಹಂಗಿನಲ್ಲಿದ್ದಾನೆ. ಹೌದು, ಇದನ್ನು ದೃಢವಾಗಿ ಹೇಳುವಂಥದ್ದು, ಒಂದು ಮಾತು ಹೇಳಿ ಧರ್ಮಶಾಸ್ತ್ರ ಕೆಳಗಿರಬಾರ್ದು ಎಂಬ ವಿಷಯವನ್ನು ಹೇಳಲಿಕ್ಕೆ ಇಂಡೈರೆಕ್ಟಾಗಿ, ಪರೋಕ್ಷವಾಗಿ, ನೇರವಾಗಿ ಹೇಳ್ತಾ ಇದ್ದಾನೆ. ಈಗ ಡೈರೆಕ್ಟಾಗಿ ಹೇಳುವಂಥದ್ದನ್ನು ನಾನು ಕೇಳಿಸ್ಕೊಳ್ಳೋಣ ಬನ್ನಿ. ಗಲಾತ್ಯ 5:4, ನೀವು ಧರ್ಮಶಾಸ್ತ್ರದ ಮೂಲಕ ನೀತಿವಂತರಾಗಬೇಕೆಂದಿದ್ರೆ, ಅಂದರೆ ಅಥವಾ ಧರ್ಮಶಾಸ್ತ್ರ ಕೆಳಗೆ ನೀವು ಇರಬಯಸಿದರೆ, ಧರ್ಮಶಾಸ್ತ್ರ ಕೈಕೊಂಡು ನೀತಿವಂತರೆಂದಿರಬೇಕಾದರೆ ಕ್ರಿಸ್ತನಿಂದ ಬೇರ್ಪಟ್ಟಿದ್ದೀರಿ. ವಾವ್, ಸ್ಟ್ರಾಂಗ್ ವರ್ಡ್ಸ್, ಬಲವಾದಂಥ ಮಾತುಗಳು. ಧರ್ಮಶಾಸ್ತ್ರ ಕೈಕೊಳ್ಳ ಬಯಸುವಂಥವರು ಅಥವಾ ಧರ್ಮಶಾಸ್ತ್ರ ಕೈಕೊಂಡು ನಡೆಯುವುದರಿಂದ ನೀತಿಯನ್ನು ಹೊಂದ ಬಯಸುವಂಥವರು ಕ್ರಿಸ್ತನಿಂದ ಬೇರ್ಪಟ್ಟಿದ್ದಾರಂತೆ. ಸ್ಪಷ್ಟವಾಯ್ತಲ್ವಾ? ಇನ್ನೂ ಸ್ಪಷ್ಟವಾಗ್ತದೆ. ನಾವೇನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ಆತ್ಮೀಕ ಜೀವನದ 12 ರಹಸ್ಯಗಳು. ರಹಸ್ಯಗಳಂತ ಯಾಕೆ ನಾನು ಹೇಳ್ತೀನಿ ಅಂದರೆ, ಭಾಳ ಜನರಿಗೆ ಇನ್ನೂ ಗೊತ್ತಿಲ್ಲ. ಹೊಸ ಒಡಂಬಡಿಕೆ ಇದ್ದಾಗ್ಯೂ ಗೊತ್ತಿಲ್ಲ, ಗಲಾತ್ಯ ಓದಿದ್ದಾಗ್ಯೂ ಗೊತ್ತಿಲ್ಲ. ಇದರಿಂದ ಸಂದೇಶಗಳನ್ನು ಈ ಬಗ್ಗೆ ಕೇಳಿಸಿಕೊಂಡರೂ ಗೊತ್ತಿಲ್ಲ. ಆದ ಕಾರಣ ಇದು ರಹಸ್ಯ ಅಂತ ನಾನು ಹೇಳ ಬಯಸ್ತೇನೆ. ಆತ್ಮಿಕ ಜೀವನದ 12 ರಹಸ್ಯಗಳಲ್ಲಿ ಒಂದು ಸ್ವತಂತ್ರರಾಗಿರಬೇಕು, 2ನೇದು ಸ್ಥಿರವಾಗಿರಬೇಕು, 3ನೇದು ಧರ್ಮಶಾಸ್ತ್ರದ ಕೆಳಗಿರಬಾರದು. ಯಾಕೆ 4ನೇ ವಚನದ 2ನೇ ಭಾಗ ನಿಮಗಾಗಿ ಓದ್ತೇನೆ. ಶಾಕ್ ಆಗುವಂಥ ರೀತಿಯಲ್ಲಿ ಬರೆದಿದ್ದಾರೆ ದೇವರ ಆತ್ಮನು. ಗಲಾತ್ಯ 5:4, ನೀವು ಧರ್ಮಶಾಸ್ತ್ರ ಮೂಲಕ ನೀತಿವಂತರಾಗಿರಬೇಕಂದ್ರೆ ಕ್ರಿಸ್ತನಿಂದ ಬೇರ್ಪಟ್ಟಿದ್ರಿ, ಕೃಪೆಯಿಂದ ಬಿದ್ದವರಾಗಿದ್ದೀರಿ. ಧರ್ಮಶಾಸ್ತ್ರ ಕೆಳಗೆ ಬಯಸುವುದಾದರೆ ಕೃಪೆಯಿಂದ ಬೀಳ್ತೀವಂತೆ. ಈ ರೀತಿಯಾಗಿ ನಾನು ಒಂದು ಹೇಳಿಕೆಯನ್ನು ನಾನು ಹೇಳ ಬಯಸ್ತೇನೆ. ಆದರೆ ಸ್ವಲ್ಪ ದುಃಖದಿಂದ ಅದನ್ನು ಹೇಳ ಬಯಸ್ತೇನೆ. ಅದು ಆ ಮಾತು ಏನಂತ ಹೇಳಿದ್ರೆ, ಧರ್ಮಶಾಸ್ತ್ರ ಕೆಳಗೆ ಯಥಾರ್ಥವಾಗಿ ಬಯಸುವಂಥ ಭಾಳ ಜನರು ಕ್ರಿಸ್ತನಿಂದ ಪ್ರತ್ಯೇಕವಾಗಿದ್ದಾರೆ, ಕೃಪೆಯಿಂದ ಬಿದ್ದು ಹೋದವರಾಗಿದ್ದಾರೆ. ಹೆಚ್ಚಾಗಿ ಹೇಳಲಿಕ್ಕೆ ನನಗಿಷ್ಟ ಇಲ್ಲ, ಅಷ್ಟಕ್ಕೆ ಸಾಕು. ದೇವರಾತ್ಮ ನಿಮ್ಮ ಜೊತೆಯಲ್ಲಿ ಮಾತನಾಡಲಿ. ಈಗ 5ನೇ ಅಥವಾ 4ನೇ ರಹಸ್ಯ ನಾವು ನೋಡ್ಕೊಳ್ಳೋಣ. ಆತ್ಮಿಕ ಜೀವನದ 4ನೇ ರಹಸ್ಯ ಏನಂತ ಹೇಳಿದ್ರೆ, ಆತ್ಮನಲ್ಲಿ ಇರುವುದು, ಬೀಯಿಂಗ್ ಇನ್ ದ ಸ್ಪಿರಿಟ್. ಹೌದು, ನಾವು ಆತ್ಮಿಕ ಜೀವನವನ್ನು ಜೀವಿಸಬೇಕಾದರೆ ಆತ್ಮನಲ್ಲಿ ಮಾತ್ರ ಇದು ಸಾಧ್ಯ. ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ಪವಿತ್ರ ಆತ್ಮನಲ್ಲಿ ಮಾತ್ರ ಸಾಧ್ಯ. ಪವಿತ್ರ ಆತ್ಮನನ್ನು ಯಾವ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೊಂದಿಕೊಂಡನಂತ ನೋಡಿಕೊಳ್ಳುವಾಗ, ಹೌದು, ಲೂಕ 3ನೇ ಅಧ್ಯಾಯ 21, 22, 23ನೇ ವಚನದಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಹೊಂದಿಕೊಂಡದ್ದಾಗಿ ನೋಡ್ತೇವೆ. ದೀಕ್ಷಾಸ್ನಾನ, ಹೌದು, ನೀರಿನ ದೀಕ್ಷಾಸ್ನಾನದಲ್ಲಿ ವಿಧೇಯರಾದದ್ದರಿಂದ ಅಂದು ಹೊಂದಿಕೊಂಡದ್ದನ್ನು ನಾವು ನೋಡ್ತೇವೆ. ಲೂಕ 4:1 ಹೌದು, ಆತನು
ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ದೇವರಾತ್ಮದ ನಡೆಸುವಿಕೆಯನ್ನು ಹೊಂದಿದಾಗ ಆತನು ಹೌದು ಈ ಒಂದು ಪವಿತ್ರಾತ್ಮನ ಅಭಿಷೇಕದ ಅನುಭವವನ್ನು ಹೊಂದಿಕೊಂಡದ್ದಾಗಿ ನೋಡ್ತೀವಿ. ಹೌದು, ಪವಿತ್ರಾತ್ಮನಿಂದಲೇ ಯೇಸು ಸ್ವಾಮಿ ಹುಟ್ಟಿದರು. ಲೂಕ 1. ಪವಿತ್ರಾತ್ಮ ಒಳಗಿದ್ದಾಗಿಯೂ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ದೇಹಾಕಾರವಾಗಿ ಆತನ ಮೇಲೆ ಇಳಿದು ಬಂದಂಥ ಮತ್ತೊಂದು ಅನುಭವವನ್ನು ಪವಿತ್ರಾತ್ಮನಲ್ಲಿ ನಾವು ನೋಡ್ತೇವೆ. ಹೌದು, ಇದು ಒಂದು ರೀತಿಯಿಂದ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು ರಹಸ್ಯ ಎಂಬುದಾಗಿ ಹೇಳ್ತೇನೆ. ಆತ್ಮಿಕ ಜೀವನದ ಅದು 4ನೇ ರಹಸ್ಯ. 5ನೇ ರಹಸ್ಯ ಏನಂದರೆ ಹೌದು, ನೀತಿ. ಆತ್ಮನಲ್ಲಿ ಅಂತ ಹೇಳಿದ್ನಲ್ವ, ನಂಬಿಕೆಯ ಮೂಲಕ ಥ್ರೂ ಫೇತ್. ಹೌದು, ನಂಬಿಕೆಯ ಮೂಲಕ ನೀತಿಯ ನಿರೀಕ್ಷೆಯನ್ನು ಆತುರದಿಂದ ಎದುರು ನೋಡ್ತೇವೆ ಅಂತ ಹೇಳ್ಬಿಟ್ಟು ನೋಡುವಾಗ ಫೇತ್ ಈಸ್ ಸಮಥಿಂಗ್ ದಟ್ ಈಸ್ ಫೌಂಡೇಶನಲ್. ಇಬ್ರಿಯ 11:6. ಈ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಹಾಗಾದರೆ ನಂಬಿಕೆ ಇದ್ದರೆ ದೇವರನ್ನು ಮೆಚ್ಚಿಸುವುದು ಸಾಧ್ಯ. ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಾದರೆ ನಾವು ಆತ್ಮಿಕ ಜೀವನವನ್ನು ಜೀವಿಸ್ತೇವೆ. ಇನ್ನೊಂದು ಸಾರಿ ಹೇಳ್ತೀನಿ, ದೇವರನ್ನು ಮೆಚ್ಚಿಸುವುದೇ ಆತ್ಮಿಕ ಜೀವನ. 6ನೇದಾಗಿ ಅದೇ ಗಲಾತ್ಯ 5ನೇ ಅಧ್ಯಾಯದ 6ನೇ ವಚನದಲ್ಲಿ ಪ್ರೀತಿ 6ನೇ ವಚನದಲ್ಲಿ 6ನೇ ರಹಸ್ಯವನ್ನು ನಾವು ನೋಡ್ತೇವೆ, ಪ್ರೀತಿ. ಹೌದು, ಪ್ರೀತಿಯಿಂದ ನಂಬಿಕೆ ಕೆಲಸ ಮಾಡಬೇಕು. ಕೆಲವು ಸಾರಿ ಪ್ರೀತಿ ಇಲ್ಲದ ನಂಬಿಕೆಗಳು ಕೂಡ ಇರುವಂಥದ್ದನ್ನು ನಾವು ನೋಡ್ತೇವೆ. ಅದನ್ನೇ 1 ಕೊರಿಂಥ 13 ಭಾಳ ಸ್ಪಷ್ಟವಾಗಿ ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು ಎಂಬುದಾಗಿ ಹೇಳುವಾಗ, ಹೌದು, ಅಲ್ಲಿ ಕೂಡ ನಾವು ಏನು ಕಲಿಯೋದಿದೆ, ಪ್ರೀತಿ, ನಂಬಿಕೆ. ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆ, ಇದು ಆತ್ಮಿಕ ಜೀವನದ 6ನೇ ರಹಸ್ಯ. 7ನೇ ರಹಸ್ಯ ಏನಂದರೆ ಆತ್ಮಿಕ ತಂದೆ. ನಮ್ಮ ಜೀವನದಲ್ಲಿ ನಾವು ಒಂಟಿಗರಾಗಿ ಇರಬಾರ್ದು. ಯಾರಾದರೂ ಒಬ್ಬರು ನಮಗೆ ದೇವರ ಮಾರ್ಗದಲ್ಲಿ ನಡೆಸಲಿಕ್ಕೆ, ಯಾರಾದರೂ ಒಬ್ಬರು ನಮ್ಮ ಪ್ರಾರ್ಥನೆಯಲ್ಲಿ ನಡೆಸಲಿಕ್ಕೆ, ಯಾರಾದರೂ ಒಬ್ಬರು ನಮ್ಮ ಜೀವನದಲ್ಲಿ ಮಾರ್ಗದರ್ಶನ ನೀಡಲಿಕ್ಕೆ, ನಮ್ಮ ಕಷ್ಟ ಸುಖ ನಾವು ಹಂಚಿಕೊಡ್ಲಿಕ್ಕೆ ಯಾರಾದರೂ ಒಬ್ಬರು ಇರಬೇಕ್ರಿ. ಇಲ್ದಿದ್ರೆ ಒಬ್ಬಂಟಿಗರಾಗಿದ್ದರೆ ಸೈತಾನಿಗೆ ಗೊತ್ತು ಯಾರು ಒಬ್ಬಂಟಿಗರಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಥವರನ್ನು ಸೈತಾನ ದಾಳಿ ಮಾಡೋದು ಅಷ್ಟೇ ಅಲ್ಲ, ಅಂಥವರು ಭೂಲೋಕದಲ್ಲಿ ಏನೂ ದೇವರಿಗಾಗಿ ಸಾಧನೆ ಮಾಡದೆ ಸತ್ತು ಹೋಗಬೇಕಾಗ್ತದೆ. ಅದು ದೇವರ ಚಿತ್ತವಲ್ಲ. ಆದ ಕಾರಣ ನನ್ನ ಇಷ್ಟಾರ್ಥವನ್ನು ದೇವರು ನೆರವೇರಿಸಿದ ಒಬ್ಬ ಆತ್ಮಿಕ ನಾಯಕನು ನನಗೆ ಬೇಕು ಎಂಬುದಾಗಿ ಹಾರೈಸಿದಾಗ ದೇವರು ಈ ಭೂಮಿಯಲ್ಲಿ ಸಹೋದರರಾದ ಝ್ಯಾಕ್ ಪೂನನ್ ಅವರನ್ನು ನನ್ನ ಆತ್ಮಿಕ ನಾಯಕರಾಗಿ, ಆತ್ಮಿಕ ತಂದೆಯಾಗಿ ಕೊಟ್ಟದಕ್ಕಾಗಿ ದೇವರು ಸ್ತೋತ್ರ ಮಾಡ್ತೇನೆ. ಆದರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಆಶೆ ಕೂಡ ನನಗೆ ಇದೆ. ಅದೇನಂತ ಹೇಳಿದ್ರೆ, ಜೀವಮಾನವೆಲ್ಲ ಆತ್ಮಿಕ ನಾಯಕತ್ವದ, ಆತ್ಮಿಕ ಪಿತೃತ್ವದ ಕೆಳಗೆ ಬಾಳಬೇಕಂತ ಆ ಇಷ್ಟಾರ್ಥವನ್ನು ದೇವರು ನೆರವೇರಿಸ್ತಾರೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. 8ನೇದಾಗಿ ಸೇವೆ. ಗಲಾತ್ಯ 5:13 ನಾವು ನೋಡುವಾಗ ನಾವು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಬೇಕು. ಪ್ರೀತಿಯಿಂದ ನಂಬಿಕೆ ಕಾರ್ಯಗತವಾಗಬೇಕು. ಈಗ ಪ್ರೀತಿಯಿಂದ ಸೇವೆ ಮಾಡಬೇಕು. ಆ ರೀತಿಯಾಗಿ ಮಾಡೋದರಿಂದ ನಾವು ಆತ್ಮಿಕ ಜೀವನ ಮಾಡ್ತೇವೆ. ಇದು 8ನೇ ರಹಸ್ಯ. 9ನೇದಾಗಿ ಭಾಳ ಚೆನ್ನಾಗಿದೆ. ಗಲಾತ್ಯ 5:16 ವಾಕ್ ಇನ್ ದ ಸ್ಪಿರಿಟ್. ಆತ್ಮನಲ್ಲಿ ನಡೆಯೋದು. ಆತ್ಮನ ಮೂಲಕ, ಹೌದು, ಆತ್ಮನಲ್ಲಿ
ನಂಬಿಕೆ ಇಲ್ಲಿ ಆತ್ಮನಲ್ಲಿ ನಡೆಯೋದು. ಆತ್ಮನಲ್ಲಿ ನಂಬಿಕೆ, ಗಲಾತ್ಯ 5:5, ಆತ್ಮನಲ್ಲಿ ನಡೆಯುವಿಕೆ ಗಲಾತ್ಯ 5:16. ಇನ್ನೊಂದು ಕೂಡ ಬರ್ತದೆ, ಅನಂತರ ನಾವು ನೋಡೋಣ. ಆ ರೀತಿಯಾಗಿ ನಡೆಯುವಾಗ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದೇ 16ನೇ ವಚನದಲ್ಲಿ ಆತ್ಮನಲ್ಲಿ ನಡೆಯೋರಿ, ವಾಕ್ ಇನ್ ದ ಸ್ಪಿರಿಟ್, ನೀವು ದೈಹಿಕ ಆಶೆಯನ್ನು ಎಂದೂ ಪೂರೈಸಲಾರಿರಿ. ವಾವ್! ಹಾಗಾದರೆ ನಾನು ದೈಹಿಕ ಆಶೆಯನ್ನು ಪೂರೈಸಿದರೆ ಅದಕ್ಕೆ ಅರ್ಥ ಆತ್ಮನಲ್ಲಿ ಆ ಸಂದರ್ಭದಲ್ಲಿ ಆಗ ನಾನು ನಡೀಲಿಲ್ಲ ಅಂತ ಅರ್ಥ. ಆದ ಕಾರಣ ದೇವರು ನನಗೆ ಸಹಾಯ ಮಾಡಲಿ, ನಮಗೆ ಸಹಾಯ ಮಾಡಲಿ. 10ನೇದಾಗಿ ಲೆಡ್ ಬೈ ದ ಸ್ಪಿರಿಟ್. ಆತ್ಮನಲ್ಲಿ ನಡೆಯೋದು ಬೇರೆ, ಆತ್ಮನಿಂದ ನಡೆಸಿಕೊಳ್ಳೋದು ಬೇರೆ. ಆತ್ಮನಲ್ಲಿ ಇರುವುದು, ಆತ್ಮನಲ್ಲಿ ನಡೆಯೋದು, ಆತ್ಮನಲ್ಲಿ ನಡೆಸಿಕೊಳ್ಳುವಂಥದ್ದು, ಇವೆಲ್ಲ ಪವಿತ್ರ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಪವಿತ್ರ ಆತ್ಮನಿಂದ ಬಾಳುವುದು, ಪವಿತ್ರ ಆತ್ಮನಲ್ಲಿ ನಡೆಯೋದು, ಪವಿತ್ರ ಆತ್ಮನಿಂದ ನಡೆಸಿಕೊಂಡು ಮಾರ್ಗದರ್ಶನ ಹೊಂದುವುದು. ಆ ರೀತಿಯಾಗಿದ್ದರೆ ಏನಾಗ್ತದೆ? ಭಾಳ ಆಶ್ಚರ್ಯವಾದಂಥ ಒಂದು ಮಾತು ನಾನು ಗಮನಿಸಲಿಲ್ಲ, ಆದರೆ ಈಗ ಗಮನಿಸಿದೆ. ಅದೇನಂತ ಹೇಳಿದ್ರೆ ಗಲಾತ್ಯ 5:18, ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ಧರ್ಮಶಾಸ್ತ್ರದ ಅಧೀನತೆಯಲ್ಲಿ ಇರುವವರಲ್ಲ. ವಾವ್! ಅದಕ್ಕೇನು ವಿವರಣೆ ಬೇಕಾಗಿಲ್ಲ, ಭಾಳ ಸ್ಪಷ್ಟವಾಗಿದೆ ಕನ್ನಡದಲ್ಲಿ. ಆದ ಕಾರಣ ಆ ರೀತಿಯಲ್ಲಿ ಜೀವಿಸುವಂತೆ ದೇವರು ಸಹಾಯ ಮಾಡಲಿ. ಮತ್ತು 11ನೇ ರಹಸ್ಯ ನೋಡಿಕೊಳ್ಳೋಣವೇ. ಇದುವರೆಗೆ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ಆತ್ಮಿಕ ಜೀವನದ 12 ರಹಸ್ಯಗಳು. ಅದರಲ್ಲಿ 11ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ ಪವಿತ್ರಾತ್ಮನ ಫಲಗಳು. ಫಲ ಗಲಾತ್ಯ 5:22 ಪವಿತ್ರಾತ್ಮನ ಫಲ ಏನಂದರೆ ಪ್ರೀತಿ, ಆನಂದ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ನಂಬಿಗಸ್ತಿಕೆ, ಸಾತ್ವಿಕತೆ, ಸಂಯಮ. ಹೌದು, ಇವು ಧರ್ಮಶಾಸ್ತ್ರ, ಇವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದರೆ ಇದು ಪವಿತ್ರ ಆತ್ಮನ ಫಲ. ಒಬ್ಬ ವ್ಯಕ್ತಿ ಆತ್ಮಿಕ ಜೀವನವನ್ನು ಜೀವಿಸಬೇಕಾದರೆ ಆತ್ಮನ ಫಲವನ್ನು ಕೊಡಬೇಕು. ಹೌದು, ಆತ್ಮನ ಫಲಗಳು ಒಂದೊಂದಾಗಿ ಪ್ರೀತಿ, ಆನಂದ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ನಂಬಿಗಸ್ತಿಕೆ, ಸಾತ್ವಿಕತೆ, ಸಂಯಮ. ಇವುಗಳನ್ನು ನೋಡುವಾಗ ಆತ್ಮಿಕ ಜೀವನದ ಗುರುತುಗಳು. ಕೊನೆಯದಾಗಿ ಕ್ರಿಸ್ತ ಯೇಸುವಿಗೆ ಸೇರಿದವರಾಗಿರಬೇಕು. ಬಿಲಾಂಗಿಂಗ್ ಟು ಕ್ರೈಸ್ಟ್. 24ನೇ ವಚನ ಗಲಾತ್ಯ 5. ಕ್ರಿಸ್ತ ಯೇಸುವಿನವರು ತಮ್ಮ ಮಾಂಸಭಾವವನ್ನು ಅದರ ಆಶೆಯಾಗ ಅಪೇಕ್ಷೆಗಳ ಸಹಿತವಾಗಿ ಶಿಲುಬೆಗೆ ಹಾಕಿದ್ದಾರೆ. ಅದು ಆತ್ಮಿಕ ಜೀವನ. ಅಂಥ ಒಂದು ಆತ್ಮಿಕ ಜೀವನವನ್ನು ಜೀವಿಸುವಂತೆ ನಾವು ಗಲಾತ್ಯ 5:12 ಆತ್ಮಿಕ ಜೀವನದ ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.